ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬ ಮಾಡೇ ಇರ್ತೀರ, ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡೇ ಇರ್ತಾರೆ. ನಾವು ನಮ್ಮ ಮನೇಲೂ ತಕ್ಕ ಮಟ್ಟಿಗೆ ನಾವು ನಮಗೆ ಯಾವ ರೀತಿ ಮಾಡಬೇಕು ಅಂತ ಅನ್ನಿಸ್ಕೊಳೋದ್ಕಿಂತ ದೇವರು ಯಾವ ರೀತಿ ಮಾಡಿಸ್ಕೋಬೇಕು ಅಂತೇಳೋ ಆ ರೀತಿಯೇ ಅವಳು ಮಾಡಿಸ್ಕೊಳ್ಳೋದು. ನಾವು ಈ ವರ್ಷ ಮಾಡೋಕ್ಕೆ ಆಗಲ್ಲ, ಅಯ್ಯೋ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ಆ ವರ್ಷವೇ ಅವಳಿಗೆ ಹೇಗೆ ಬೇಕೋ, ಅವಳಿಗೆ ಯಾವ ರೀತಿ ಅಲಂಕಾರ ಬೇಕೋ ಅದೇ ರೀತಿಯೂ ಮಾಡಿಸ್ಕೊತಾಳೆ. ಹಾಗಾಗಿ ಈ ಸಲ ನಾನು ಮಾಡೋ ಇದರಲ್ಲೇ ಇರಲಿಲ್ಲ. ಆದ್ರೂ ನಮ್ಮ ಮನೇಲಿ ನನ್ನ ಮಗನೇ ಎಲ್ಲ ಮಾಡಿದ್ದು. ಅಲಂಕಾರ ಸಹ ನಾನು ಬರೀ ಹೇಳ್ಕೊಟ್ಟಿದ್ದಷ್ಟೇ. ನನ್ನ ಮಗ ಎಲ್ಲದನ್ನೂ ಮಾಡ್ದೆ. ಅಮ್ಮ ನಾನಿದ್ದೀನಿ, ನಾನು ಮಾಡ್ತೀನಿ ಅಂತ. ಯಾಕೆಂದರೆ ಮಂತ್ಲಿ ಪ್ರಾಬ್ಲಮ್ಮು ಎಲ್ರಿಗೂ ಇದ್ದಿದ್ದೆ. ಬಟ್ ನನಗೊಂದು 3 ಡೇಸ್ ಆಗಿತ್ತು. ಹಾಗಾಗಿ ನನಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಬಟ್ ನನ್ನ ಮಗ ನಾನು ಮಾಡೇ ಮಾಡ್ತೀನಿ ಅಂತ ನನ್ನ ಮಗನಿಗೆ ನಾನು ಹೇಳ್ಕೊಟ್ಟಿದ್ದಷ್ಟೇ. ಸೀರೆ ಸಹ ಅವನೇ ಉಡಿಸಿರೋದು. ಅವನು ಅಲಂಕಾರನೂ ಅಷ್ಟೇ, ನಾನು ಏನು ಹೇಳ್ಕೊಟ್ನೋ ಅದೇ ರೀತಿ ಅವನೇ ಮಾಡಿದ್ದು. ನನಗೆ ತುಂಬ ಖುಷಿ ಆಯಿತು. ನಾನು ಮಾಡಲಿಲ್ಲ, ನನಗೆ ಹೆಣ್ಮಕ್ಳಿಲ್ಲ, ಮಾಡೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋದ್ಕಿಂತ ನನ್ನ ಮಗನೇ ನಾನು ಮಾಡ್ತೀನಿ ಅಂತ ಅವನು ಹೇಳಿಸ್ಕೊಂಡು ನಾನು ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಏಕೆಂದರೆ ಹೆಣ್ಮಕ್ಳು ಮಾತ್ರ ಮಾಡ್ತಾರೆ, ಗಂಡು ಮಕ್ಕಳು ಮಾಡಲ್ಲ ಅನ್ನೋದೆಲ್ಲ ಇರುತ್ತಲ್ವ. ಆ ಥರ ಏನಿಲ್ಲ. ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಕೆಲವು ಮಕ್ಕಳಂತೂ ಇಲ್ಲ ನಾವು ನಮ್ಮ ಅಮ್ಮಂಗೆ ಎಲ್ಪ್ ಮಾಡಬೇಕು, ನಮ್ಮಮ್ಮ ಮಾಡಿಲ್ಲ ಅಂದರೂ ನಾವು ಮಾಡಬೇಕು ಅನ್ನೋ ಮನಸ್ಸು ಎಲ್ರಿಗೂ ಬರೋಲ್ಲ. ಅದರಲ್ಲಿ ನಾನು ತುಂಬಾ ಖುಷಿ ಪಡ್ತೀನಿ. ನಾನು ಹೇಳ್ಕೊಟ್ಟಿದ್ದಕ್ಕೆ ನನ್ನ ಮಗ ನಾನು ಮಾಡ್ತೀನಿ ಅಂತ ಅವನೇ ಮನಸ್ಪೂರ್ವಕವಾಗಿ ಮಾಡ್ದೆ. ಅದಕ್ಕೆ ತುಂಬಾ ಸಂತೋಷ ಆಯಿತು. ದೇವರು ನನ್ನಿಂದ ಮಾಡಿಸ್ಕೊಂಡಿಲ್ಲ ಅಂದರೂ ನನ್ನ ಮಗನಿಂದ ಅಂತೂ ಮಾಡಿಸ್ಕೊಂಡ್ಲಲ್ಲ ಅವಳು. ಅದಕ್ಕೆ ತುಂಬಾ ಖುಷಿ ಆಯಿತು. ನಾನು ಬಟ್ ಬೇರೆ ಮುಂಚೆನೇ ನಾನು ತಿಂಡಿಗಳ್ನ ದೇವ್ರೆಡೆಗೆ ಅಂತ ನಾನು ಮಾಡಿ ಇಟ್ಬಿಟ್ಟಿದ್ದೆ. ನಾನು ಮಂಗಳವಾರನೇ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಹಾಗಾಗಿ ನಾನು ಒಬ್ಬಟ್ಟೆಲ್ಲ ಎಡೆಗೆ ಇಟ್ಟು ನಾನು ಅಡುಗೆ ಮಾಡಿ ಪೂಜೆ ಮಾಡ್ತಾಯಿದ್ದೆ ನಾನಾಗಿದ್ದರೆ. ಬಟ್ ಮಾಡೋಂಗಿಲ್ವಲ್ಲ ಅಂತ ಅಟ್ಲೀಸ್ಟ್ ಮನೆ ಪೂರ್ತಕ್ಕಾಗಲಿ ತಿನ್ನೋದಕ್ಕಾಗಲಿ ಹಬ್ಬ ಅಲ್ವಾ, ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಪೂಜೆಗೆ ಇಟ್ಟಿಲ್ಲ ಅಂದ್ರೂ ನಾನಿನ್ನು ಕೃಷ್ಣ ಜನ್ಮಾಷ್ಟಮಿ ಬೇರೆ ಬಂತಲ್ವ, ಅದನ್ನು ನಾನು ಮಾಡೇ ಮಾಡ್ತೀನಿ. ಆವಾಗ ನಾನು ದೇವ್ರ ಪ್ರಸಾದ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂತ ಈ ಹಬ್ಬದಲ್ಲಿ ಬರೀ ತಿಂಡಿ ಸಾಮಾನು ಏನು ಮಾಡಿದ್ನೋ ಅದು ಹಣ್ಣು ಇಟ್ಬಿಟ್ಟು ನಾವು ಪೂಜೆ ಮಾಡಿಸಿದ್ದೆ. ಈ ಅಡುಗೆಗಳ್ನೆಲ್ಲ ನಾವು ತಿನ್ನೋದಕ್ಕೆ ಅಂತ ನಾವು ಮಾಡ್ಕೊಂಡಿದ್ವಿ ಅಷ್ಟೇ. ಅದನ್ನು ರೆಸಿಪಿನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟಿಂಗ್ ಮಾಡಿಲ್ಲ. ಬಟ್ ಹಬ್ಬಗಳಲ್ಲಿ ವೆರೈಟಿ ಅಡುಗೆಗಳಂತೂ ಎಲ್ಲರ ಮನೆಯಲ್ಲೂ ಮಾಡೇ ಇರ್ತೀವಿ. ಅದು ಏಕೆಂದರೆ ಹಬ್ಬ ಅಂದ್ರೇ ಒಂದು ಸಡಗರ. ಒಂದು ರೆಡಿಯಾಗೋದಾಗಲಿ, ಒಂದು ಅಡುಗೆಗಳು ಮಾಡೋದಾಗಲಿ, ಮನೆಗೆ ಹೋಗಿ ಅರಿಶಿನ ಕುಂಕುಮಕ್ಕೆ ಕರೆಯೋದಾಗಲಿ, ಒಂದು ಸಡಗರ ಸಂಭ್ರಮ ಎಲ್ಲ ಇದ್ದೇ ಇರುತ್ತೆ. ಬಟ್ ನಾನು ಹೋಗಿಲ್ಲ ಅಂದ್ರೂ ಅವರು ಬಂದು ಪಾಪ ಅರಿಶಿನ ಕುಂಕುಮ ತೊಗೊಂಡು ಹೋದರು. ಕೆಲವರು ಏನು ಪರವಾಗಿಲ್ಲ ಬನ್ನಿ, ನಮ್ಮ ಮನೆಗೂ ಬನ್ನಿ ಅಂತಾರು ನನ್ನ ಕರೆದ್ರು. ನನಗೂ ಅರಿಶಿನ ಕುಂಕುಮ ಕೊಟ್ಟರು. ಬಟ್ ನನಗೆ ಅದೇನೋ ಆ ರೀತಿ ಟೈಮಲ್ಲಿ ಹೋಗೋದಕ್ಕೂ ನನಗೂ ಬೇಜಾರು. ಬಟ್ಟು ಪ್ರೀತಿಯಿಂದ ಕರೆದಾಗ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಹೇಗೋ ಒಟ್ಟಿನಲ್ಲಿ ಹಬ್ಬ ಅಂತೂ ನಿಜ ಮುಗಿಸಿದ್ವಿ. ಅದರಲ್ಲಿ ನಾನು ಕೋಸಂಬರಿ ಪಲ್ಯ ಮತ್ತು ಒಬ್ಬಟ್ಟು ಎಲ್ಲ ಮಾಡಿದ್ದೆ. ತುಂಬಾ ಖುಷಿ ಆಯಿತು. ಮತ್ತು ಅಡುಗೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ನನಗೆ ನಮ್ಮ ಮನೆಯವರು ಡ್ಯೂಟಿ ಇತ್ತು, ಅಂದರೆ ಅವ್ರಿಗೆ ರಜೆ ಸಿಗಲ್ಲ. ಅಂದರೆ ಸಂಜೆ ಬೇಗ ಬಂದರು. ಒಟ್ಟಿನಲ್ಲಿ ಡ್ಯೂಟಿ ಸಾಯಂಕಾಲ ಕ್ಯಾನ್ಸಲ್ ಆಯಿತು ಅಂತ. ಏಕೆಂದರೆ ಕಂಪ್ನಿಗಳು ಒಂದೇ ಸಮ ಇರಲ್ಲ, ರಜೆ ಇರುತ್ತೆ ಎಲ್ರಿಗೂ. ಗೌರ್ಮೆಂಟ್ ಹಾಲಿಡೇ ಆದರೆ ರಜೆ ಇರುತ್ತೆ, ಬೇರೆ ಟೈಮ್ಗಳಲ್ಲೆಲ್ಲ ಈ ಹಬ್ಬಕ್ಕೆಲ್ಲ ಆಲ್ಮೋಸ್ಟ್ ರಜೆನೇ ಕೊಡಲ್ಲ ಎಲ್ಲ ಕಡೆಲೂ. ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರಿಗೆ ಕೊಡಲ್ಲ. ಆದ್ರೂ ಸಂಜೆ ಎಲ್ಲ ಸಿಗ್ತಾರೆ ಅಂದ್ಕೊಂಡು ಇನ್ನು ನಾನು ನನ್ನ ಮಗ ಇಬ್ಬರೇ ಅಲ್ವಾ, ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡ್ಕೊಂಡಿದ್ವಿ. ಮತ್ತು ಸಂಜೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದು ನಾವೆಲ್ಲ ಊಟ ಮಾಡಿ ಮಲಿಕೊಂಡ್ವಿ. ಬಟ್ ಈ ಅಡುಗೆ ಎಲ್ಲನ 3 ಜನ ಆಗಲಿ ಒಬ್ಬರೇ ಆಗಲಿ ಮನಪೂರ್ವಕವಾಗಿ ಮಾಡಬೇಕು. ಯಾಕೆಂದರೆ ಹಬ್ಬದ ಟೈಮಲ್ಲಿ ಅವ್ರ ಮನೇಲಿ ಏನೇನೋ ಮಾಡಿರ್ತಾರೆ, ಅಯ್ಯೋ ನಾನು ಏನೂ ಮಾಡಲಿಲ್ಲ ಅನ್ನೋ ಫೀಲ್ ಇಟ್ಕೊಳ್ಳೇಬಾರ್ದು. ನಮ್ಗೆ ಏನು ಮಾಡಬೇಕು, ಏನು ತಿನ್ನಬೇಕು ಅನಿಸುತ್ತೋ ಆವಾಗ ಆ ಕ್ಷಣಕ್ಕೆ ಮಾಡಿಕೊಂಡು ತಿನ್ನಲೂಬೇಕು. ನಮ್ಗೆ ಹೇಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ಆ ಕ್ಷಣಕ್ಕೆ ಪೂಜೆನೂ ಮಾಡಬೇಕು. ಹಾಗೆ ನನ್ನ ಪಾಲಿಸಿ ಇದ್ದಾಗ ಮಾಡಿಬಿಡ್ಬೇಕು.
ನಾವಿಲ್ಲ ಅಂತ ಕೊರಗೋದ್ಕಿನ್ನ ಇರೋದ್ರಲ್ಲೇ ನಾವು ಮಾಡೋದ್ರಲ್ಲೇ ತೃಪ್ತಿ ಅಂತ ನನಗನ್ಸಿದ್ದು. ಈಗ ಅಯ್ಯೋ ಅವ್ರು ಅಷ್ಟು ಜೋರಾಗಿ ಮಾಡ್ತಾರೆ, ಅಯ್ಯೋ ನಾನು ಅವ್ರಿಗಿನ್ನ ಚೆನ್ನಾಗಿ ಮಾಡಬೇಕು ಅಂತ ಹೋಗಬಾರ್ದು. ನಮ್ಮ ತಕ್ಕ ಮಟ್ಟಿಗೆ ನಾವು ಹೇಗೆ ಮಾಡ್ತೀವೋ ಅದನ್ನು ಮಾಡ್ಕೊಂಡು ಹೋಗಬೇಕು. ದೇವ್ರು ಕೊಟ್ಟೇ ಕೊಡ್ತಾನೆ, ಒಂದಲ್ಲ ಒಂದಿನ ನಮಗೂ ಮಾಡೋ ಕೆಪಾಸಿಟಿ ನಮಗೆ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಭರವಸೆಯಲ್ಲಿ ನಾವು ಹೋಗಬೇಕು. ಯಾವತ್ತೂ ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ. ಅಲಂಕಾರ ಮಾಡೋದಲ್ಲ, ಭಕ್ತಿಯಿಂದ ಮಾಡೋದೇ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಭಕ್ತಿಯಿಂದ ನಾವೇನೇ ನಾವು ಒಂದು ಭಗವಂತನಿಗೆ ಒಂದು ತುಳಸಿ ದಳ ಇಟ್ರೂ ಆ ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಅಂದಾಗ ನಾವು ಏನೇ ಐಶ್ವರ್ಯ ಇದು ಎಲ್ಲ ತಗೊಂಡೋಗಿ ಮುಂದೆ ಇಟ್ಟರಲ್ಲ, ಭಕ್ತಿ ಇಲ್ಲದನ್ನು ಏನೇ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಈ ಸಲ ಮಾತ್ರ ನನಗೆ ತುಂಬ ಬೇಜಾರಾಯಿತು. ಸಲ ನಾನು ಹಬ್ಬ ಮಾಡ್ತಿದ್ದೆ ಈ ವರ್ಷ ಸಖತ್ತು ಬೇಜಾರಾಯಿತು. ಯಾಕೆಂದರೆ ಇಷ್ಟೆಲ್ಲ ಅಡುಗೆ ಮಾಡಿ ದೇವರಿಗೆ ಎಡೆ ಹಿಡ್ದಲ್ಲೇ ನಾವು ತಿನ್ನಬೇಕಲ್ಲ ಅನ್ನೋದೊಂದು ಮನಸ್ಸಿಗೆ ಬೇಜಾರಾಯಿತು. ಬಟ್ ಅವೇ ಸಿಂಪಲ್ಲಾಗಿ ನಾವು ಜಾಸ್ತಿ ಯಾರನ್ನೂ ಕರೆದಿಲ್ಲ. ಈ ಹಬ್ಬದಲ್ಲಿ ನಮ್ಗೆ ಕರೆಯೋದು ಇಲ್ಲ, ಯಾಕೆಂದರೆ ತುಂಬ ಕೆಲಸ ಇರುತ್ತಲ್ವ. ಹಾಗಾಗಿ ನೋಡಿ, ಅನ್ನ ಸಾಂಬಾರು, ಕೋಸಂಬರಿ, ಪಲ್ಯ ಮತ್ತು ಒಂದು ಕಾಳುಸ್ಲಿ, ಒಬ್ಬಟ್ಟು, ರೈಸು ಅಷ್ಟೇ ಸ್ವಲ್ಪನೇ ಮಾಡಿದ್ದೆ. ಬೇಕು ಅಂದರೆ ಮಾಡ್ಕೊಂಡ್ರಾಯ್ತು ಅಂತ. ಮತ್ತು ಯಾರಿಗಾದ್ರೂ ಬಂದರೆ ಊಟ ಮಾಡಿ ಅಂತಲೇ ಹೇಳ್ತೀನಿ. ಅವ್ರು ಊಟ ಮಾಡಿದ್ರೆ ನಾನು ಕೊಟ್ಟೇ ಕೊಡ್ತೀನಿ. ನಾನು ಇರೋದ್ರಲ್ಲೇ ಹಾಕ್ಕೊಡ್ತೀನಿ. ಒಬ್ಬಟ್ಟು ಅಷ್ಟೇ ನಾನು ಜಾಸ್ತಿ ಮಾಡಿರಲಿಲ್ಲ, ಒಂದು ಚಿಕ್ಕ ಗ್ಲಾಸಲ್ಲಿ ಮಾಡಿದ್ದೆ. ಅದು ಎಲ್ಲ ನಾನು ಖಾಲಿ ಮಾಡಿದೆ. ಬಟ್ ನಾನು ಬಂದವ್ರಿಗೆ, ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ನಾನು ತಿನ್ನೋದಕ್ಕೆ ಏನಾದರೂ ಕೊಟ್ಟೇ ಕಳಿಸೋದು, ಹಾಗೆ ಅಂತೂ ಕಳಿಸಲ್ಲ. ಅವ್ರಿಗೂ ಅಷ್ಟೇ ತುಂಬ ಖುಷಿಯಾಗಿತ್ತು ಬಂದವರು ಹೋದವ್ರಿಗೆ. ನೋಡಿ, ನಾನು ಇಷ್ಟು ಅಡುಗೆ ಮಾಡಿದ್ದೆ, ತುಂಬ ಖುಷಿಯಾಯಿತು. ಬಟ್ ಪೂಜೆ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ, ನಾನು ಪೂಜೆ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ನನ್ನ ಮಗ ಮಾಡಿದ್ನಲ್ಲ ಅಂತ ನನಗೆ ತುಂಬಾ ಖುಷಿಯಾಯಿತು. ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೂ ತಿಳಿಸಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.